ಮಾಧ್ಯಮ ಮಿತ್ರರು ಬಹಳಷ್ಟು ಜನ ಇವತ್ತು ಸೇರಿದ್ದೀರಿ. ಕಡಿಮೆ ಸಮಯದಲ್ಲಿ ಅಂದರೆ ಬಹಳ ಶಾರ್ಟ್ ನೋಟಿಸ್ನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವುಗಳು ಬಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವು ಹಾಜರಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷ. ತಮ್ಮೆಲ್ಲರಿಗೂ ನನ್ನ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆ ಗೊತ್ತಿರುವ ಹಾಗೆ ಇವತ್ತು ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಶಿಲಾಮಯ ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರ ಮತ್ತು ಶ್ರೀ ಮಹಾಗಣಪತಿ ದೇವರ ಪುನರ್ ಪ್ರತಿಷ್ಠೆ, ಅಷ್ಟಬಂಧ, ಬ್ರಹ್ಮ ಕಲಶಾಭಿಷೇಕ ಮತ್ತು ವಾರ್ಷಿಕ ಮಾರಾಟೋತ್ಸವವನ್ನು ಕಾರ್ಯಕ್ರಮದ ವಿಜೃಂಭಣೆ ನಡೆಯುವುದಕ್ಕೆ ಬೇಕಾದ ಸರ್ವ ಸಿದ್ಧತೆಗಳು ಈಗಾಗಲೇ ನಡೆದಿದೆ. ಏಪ್ರಿಲ್ 23ರಿಂದ ಆರಂಭಗೊಂಡ ಕಾರ್ಯಕ್ರಮಗಳು ಮೇ 4ರವರೆಗೆ ನಡೆಯಲಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಪಡುಬಿದ್ರಿಗೂ ನನಗೂ ಬಹಳ ಹತ್ತಿರವಾದ ಸಂಬಂಧ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ನಮ್ಮ ಈ ಊರಿನ ಭಕ್ತರ ಸಂಕಲ್ಪ. ಈ ಒಂದು ಜೀರ್ಣೋದ್ಧಾರ ಸಮಿತಿಗೆ ಅಧ್ಯಕ್ಷನಾಗಬೇಕು ಅಂತೇಳಿ ನನ್ನಲ್ಲಿ ಕೇಳಿಕೊಂಡಾಗ ನಾನು ಬಹಳ ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಹಾಗೆ ಇದನ್ನು ಅಂದಿನಿಂದ ಇಂದಿನವರೆಗೆ ಶಕ್ತಿ ಮೀರಿ ಭಕ್ತಿಯಿಂದ ಅಧ್ಯಕ್ಷನಾಗಿ ನಾನು ಮತ್ತು ನನ್ನ ಸಮಿತಿಯ ಜೊತೆಗೆ ಒಟ್ಟುಗೂಡಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾನು ಈ ಊರಿನ ಅಳಿಯ. 11 ತಿಂಗಳಲ್ಲಿ ಬಹುಶಃ ಪಡುಬಿದ್ರಿಯ ನನ್ನ ಸಂಬಂಧ ಬಹಳ ಹತ್ತಿರ ಸಂಬಂಧ. ಈ ಒಂದು ಜೀರ್ಣೋದ್ಧಾರ ಆದಷ್ಟು ಬೇಗ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಸಂಕಲ್ಪ. 11 ತಿಂಗಳಲ್ಲಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಕೈಯಿಂದ ಹೂ ಎತ್ತಿದಂಗೆ ಅಂತ ಹೇಳ್ತಾರಲ್ಲ, ಕೈಯಿಂದ ಹೆಂಗೆ ಹೂ ಎತ್ತೇವೆ ಅದೇ ರೀತಿಯಲ್ಲಿ ಈ ಕೆಲಸ ನಡೆದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿದರೆ ಅದೊಂದು ಸಂತೃಪ್ತಿ. ಈ ಸಂತೃಪ್ತಿಯನ್ನು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರು ನಮ್ಮೆಲ್ಲರಿಗೂ ಕರುಣಿಸಿದ್ದಾರೆ ಎಂದು ಭಾವಿಸ್ತೇನೆ. ಪುರಾಣದ ಕಥೆಯಲ್ಲಿ ಇಲ್ಲಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪರಶುರಾಮ ಅಂತ ಹೇಳ್ತಾರೆ. ಮಹಾಲಿಂಗೇಶ್ವರ ದೇವರನ್ನು ಭೃಗುಮುನಿ ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳುತ್ತಾರೆ. ನಿಮಗೆಲ್ಲ ತಿಳಿದುವಂತೆ ಸುಮಾರು 2.5 ಅಡಿ ಎತ್ತರದ ವಿಗ್ರಹ ರುದ್ರಾಕ್ಷಿ ಶಿಲೆಯಲ್ಲಿ ಒಡಮೂಡಿದೆ. ಇಲ್ಲಿಯ ಮಹಾಗಣಪತಿಯನ್ನು ಇಷ್ಟಸಿದ್ಧಿ ಮಹಾಗಣಪತಿ ಎಂದು ಜನರು ನಂಬುತ್ತಾರೆ. ಇಷ್ಟಗಳನ್ನು ಗಣಪತಿ ಮಹಾಗಣಪತಿ ಎಂದು ಜನರು ನಂಬುತ್ತಾರೆ. ಇಷ್ಟಗಳನ್ನು ಮಹಾಗಣಪತಿ ಈಡೇರಿಸ್ತಾನೆ ಎಂಬ ನಂಬಿಕೆ ಇಲ್ಲಿಯ ಭಕ್ತರಲ್ಲಿದೆ. ಅಪ್ಪದ ಸೇವೆಯೇ ಇಲ್ಲಿಯ ಮಹಾಗಣಪತಿಗೆ ಬಹಳ ಪ್ರಿಯ. ತಮಗೆಲ್ಲರಿಗೂ ಗೊತ್ತಿರುವಂತೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಈ ದೇವಸ್ಥಾನದ ಒಂದು ಈ ಅಪ್ಪದ ಸೇವೆಯನ್ನು ಬ್ರಿಟಿಷರು ಕೂಡ ಇಲ್ಲಿ ಮಾಡ್ತಾ ಇದ್ದರೆಂದು ಇಲ್ಲಿಯ ಜನರ ಮನೆ ಮಾತಾಗುವುದನ್ನು ನಾವು ಕೇಳ್ತಾ ಇದ್ದೇವೆ, ಜನರು ಹೇಳುವುದನ್ನು ನಾವು ಕೇಳ್ತಾ ಇದ್ದೇವೆ. ಇದೊಂದು ಕಥೆ ಅಲ್ಲ, ಇದು ನಿಜವಾಗ್ಲೂ ಬ್ರಿಟಿಷರು ಬಂದು ಇಲ್ಲಿ ಅಪ್ಪದ ಸೇವೆ ಮಾಡಿದ್ದು ಉದಾಹರಣೆನೂ ಇದೆ. ಜನ ಇಲ್ಲಿ ಈ ಊರಿನ ಜನ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಅಂದಿನಿಂದ ಇಂದಿನವರೆಗೆ ಈ ಅಪ್ಪದ ಸೇವೆ ಮಹಾಗಣಪತಿಗೆ ಅತ್ಯಂತ ಪ್ರಿಯವಾದ ಅಪ್ಪದ ಸೇವೆ ಇವತ್ತಿನವರೆಗೆ ನಡೀತಾ ಬಂದಿದೆ. ದೇವಾಲಯದ ಜೀರ್ಣೋದ್ಧಾರ ಎಂದರೆ ಅದು ಇಡೀ ಊರೇ ಸಂಭ್ರಮದಿಂದ ಸಾಮೂಹಿಕ ನೆಲೆಯಲ್ಲಿ ಕೈಗೊಳ್ಳುವ ಕಾರ್ಯ. ಇದೊಂದು ಧಾರ್ಮಿಕ ಜಾಗೃತಿ ಇದೆ, ಸಂಸ್ಕಾರಗಳಿವೆ. ಸಮುದಾಯದ ಹೊಸ ತಲೆಮಾರು ತನ್ನ ಧಾರ್ಮಿಕ ಆಚರಣೆಗಳನ್ನು ಕಲಿಯುವುದಕ್ಕೆ ಇದೊಂದು ಅವಕಾಶ. ಜನ ಒಗ್ಗಟ್ಟಾಗುತ್ತಾ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಾರೆ. ಅದರ ಫಲ ಎಂದರೆ ಕೆಲಸ ಎಷ್ಟೇ ಬೃಹತ್ ಗಾತ್ರದಲ್ಲಿದ್ದರೂ ಅದು ಇವತ್ತು ಸಾಧಿತ ಆಗುವುದಕ್ಕೆ
ಇಲ್ಲಿ ನಾವು ಉದಾಹರಣೆಯನ್ನು ನೋಡಬಹುದು. ಪಡುಬಿದ್ರೆಯ ಈ ಸಂಭ್ರಮದ ಗಳಿಗೆಯಲ್ಲಿ ನಾವಿದ್ದೇವೆ. ಜನರ ಸಹಕಾರದಿಂದ ಇದು ಸಾಧಿತವಾಗಿದೆ. ದೇವರಿಗೆ ದಿವ್ಯಾಭರಣಗಳು ಸಲ್ಲಿಕೆ ಆಗುತ್ತಿದ್ದೇವೆ. ಎಲ್ಲರೂ ನಿರೀಕ್ಷೆಯಂತೆ ನಡೆದಿದೆ. ಅದ್ಭುತವಾದ ಶಿಲ್ಪ ಸೌಂದರ್ಯದ ದೇವಾಲಯ ಸಮುಚ್ಚಯ ಎದ್ದು ನಿಂತಿದೆ. ಹಿಂದೆ ರಾಜರು ಆಳರಸರು ದೇವಾಲಯವನ್ನು ಕಟ್ಟಿಸುತ್ತಿದ್ದರು. ಆಧುನಿಕ ಕಾಲದಲ್ಲಿ ಭಕ್ತ ಜನರೇ ಇವುಗಳ ನಿರ್ಮಾಣವನ್ನು ಮಾಡುವಂತಾಗಿದೆ. ದೇವಾಲಯಗಳು ನಮ್ಮ ಶುದ್ಧ ಕೇಂದ್ರಗಳು ಮಾತ್ರವಲ್ಲ, ನಮ್ಮ ಶಕ್ತಿ ಕೇಂದ್ರಗಳು ಕೂಡ. ಇವತ್ತು ಭವ್ಯವಾಗಿ ದಾನಿಗಳ ಸಹಕಾರದಿಂದ ನಿರ್ಮಾಣಗೊಂಡಿರುವ ದೇವಾಲಯ ಪಡುಬಿದ್ರೆಯಲ್ಲಿ ಗುರುತಿಸುವಿಕೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದೆ. ಪುನರ್ ಪ್ರತಿಷ್ಠಾಪನೆ ಅಂಗವಾಗಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆವಾಗಿದೆ. ಇಲ್ಲಿ ಮಠಾಧಿಪತಿಗಳು, ಹಿರಿಯರು, ಕಲಾವಿದರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಯೋಜಿಸಲು ನಮ್ಮ ಸ್ಥಳೀಯರಿಂದ ಬಹಳ ಸಹಕಾರ ಸಿಕ್ಕಿದೆ. 11 ತಿಂಗಳಲ್ಲಿ ಜೀರ್ಣೋದ್ಧಾರದ ಮಹಾಕಾರ್ಯ ಸಿದ್ಧಿಯಾಗಿರುವುದು ನಮ್ಮೆಲ್ಲರ ಮೇಲೆ ಆ ಮಹಾಗಣಪತಿ ದೇವರು ಬೀರುವ ಕೃಪೆಯನ್ನು ನಾನು ಭಾವಿಸ್ತೇನೆ. ಕಾರ್ಯಕ್ರಮಗಳ ವಿವರ ನಿಮಗೆ ಈಗಾಗಲೇ ಒದಗಿಸಿರುವ ಆಹ್ವಾನ ಪತ್ರಿಕೆಯಲ್ಲಿದೆ. ತಾವು ಆಹ್ವಾನ ಪತ್ರಿಕೆಯನ್ನು ಓದಿದರೆ ತಮಗೆ 23ನೇ ತಾರೀಕಿನಿಂದ ಬರುವ ಮೇ ತಿಂಗಳು 5ನೇ ತಾರೀಕಿನವರೆಗೆ 4ನೇ ತಾರೀಕಿನವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡಬಹುದು. ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ಎಲ್ಲ ಪತ್ರಿಕಾದಲ್ಲಿ ವಿವರವಾಗಿ ತಾವು ನೋಡಬಹುದು. ನಾನು ಕೂಡ ಇಲ್ಲಿ ಒಬ್ಬ ಭಕ್ತನಾಗಿ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ. ಎದುರಿಗೆ ನಾನಿದ್ದೇನೆ. ನನ್ನ ಹಿಂದೆ ನೂರಾರು ಕಾರ್ಯಕರ್ತರು ದುಡಿದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಎಲ್ಲವೂ ಆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಅರ್ಪಣೆ ಎಂದು ಹೇಳಿ ಭಾವಿಸ್ತೇನೆ. ಏನಾದಿದ್ರೆ ಕೇಳ್ಬೋದು. ಈ ಭಾಗದಲ್ಲಿ ತಾವೆಲ್ಲರೂ ನೋಡಿರ್ಬೋದು, ಹಲವಾರು ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡಿದೆ. ಅದರಲ್ಲೂ ನಮ್ಮ ಪಡುಬಿದ್ರೆ ದೇವಸ್ಥಾನ ಬಹುಶಃ ನಮಗೆ ನೀವು ನೋಡಿದ ಸುರತ್ಕಲ್ನಿಂದ ನಮ್ಮ ಕಟ್ಪಾಡಿ ಉಡುಪಿವರೆಗೆ ಇವತ್ತು ತಮ್ಮ ಬದುಕು ಕಟ್ಟಿಕೊಳ್ಳಲು ಊರು ಬಿಟ್ಟು ಪರವರಿಗೆ ಹೋದವರು ಇವತ್ತು ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕಿಂತ ಯಾವ ಕ್ಷೇತ್ರದ ಇಲ್ಲ ಅಂತ ಹೇಳುವುದು ಕಷ್ಟ. ಹಾಗೆ ತಮ್ಮದಾದ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಸಾಧಕನಾಗಿ ಎನಿಸಿಕೊಂಡವರು ಈ ಭಾಗದ ಜನರು, ಹಲವಾರು ಜನ ಇವತ್ತು ನಾವು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾರೆ. ಅವರೆಲ್ಲರೂ ಈ ದೇವರ ಭಕ್ತರು. ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಂದ್ರೆ ಇದು ಬಹುಶಃ ದೇಶ ವಿದೇಶದಲ್ಲಿ ಎಲ್ಲರಿಗೂ ಗೊತ್ತಿರುವ ದೇವಸ್ಥಾನ. ಇದೊಂದು ಐತಿಹಾಸಿಕ ಇರುವ ದೇವಸ್ಥಾನ. ನಾವು ಇಲ್ಲಿ ನೋಡುವ ಹಾಗೆ 2 ವರ್ಷಕ್ಕೊಮ್ಮೆ ನಡೆಯುವ ದಕ್ಕೆಯ ಬಲಿಯಲ್ಲಿ ಖಡ್ಗೇಶ್ವರಿ ಅಮ್ಮನ ಆ ಒಂದು ದಕ್ಕದ ಬಲಿ ನಾಗಸ್ಥಾನಕ್ಕೆ, ಬ್ರಹ್ಮಸ್ಥಾನಕ್ಕೆ ಹೊರೆ ಕಾಣಿಕೆ ಈ ದೇವರ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ದೇವರ ಪೂಜೆ ಮಾಡಿ, ಇಲ್ಲಿ ಅನ್ನ ಸಂತರ್ಪಣೆ ಮಾಡಿ, ಇಲ್ಲಿಯ ಪ್ರಸಾದವನ್ನು ಸ್ವೀಕರಿಸಿ ಹೊರೆ ಕಾಣಿಕೆ ಮುಖಾಂತರ ಮೆರವಣಿಗೆಯಲ್ಲಿ ನಾವು ಖಡ್ಗೇಶ್ವರಿ ದೇವರ ಆ ಬ್ರಹ್ಮಸ್ಥಾನದ ಕೆಲಸಕ್ಕೆ ದಕ್ಕದ ಬಲಿ ಕೆಲಸಗಳು ಆಗುವುದು ತಮಗೆಲ್ಲರೂ ಗೊತ್ತಿರುವ ವಿಷಯ. ಇವತ್ತು ದೇಶ ವಿದೇಶದಲ್ಲಿ ಹಲವಾರು ವರ್ಷಗಳಿಂದ ಈ ಒಂದು ದಕ್ಕದ ಬಲಿ ಕೊಟ್ಟವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರು ಈ ದೇವಸ್ಥಾನದ ಭಕ್ತರು. ಹಾಗೆ ಈ ಭಾಗದ ಎಲ್ಲ ಭಕ್ತರು ಸೇರಿ ಎಲ್ಲರ ಸಲಹೆ ಸಹಕಾರದಿಂದ ನಾನೊಬ್ಬ ಅಧ್ಯಕ್ಷ ನೇಮಕ ಮಾತ್ರ, ಅಧ್ಯಕ್ಷನಿಗೆ ಎಲ್ಲಾ ರೀತಿಯ ಸಲಹೆ ಸಹಕಾರವನ್ನು ಕೊಟ್ಟಂತ ನಮ್ಮ ಊರಿನ ಸಾವಿರಾರು ಭಕ್ತರಿಗೆ ಈ ಒಂದು ಸಮಯದಲ್ಲಿ ಅವರಿಗೆ ಆ ದೇವರು ಅವರಿಗೆ ಆರೋಗ್ಯ, ಆಯುಷ್ಯ, ಸಂಪತ್ತು ಕೊಡಲಿ. ಈ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜೀರ್ಣೋದ್ಧಾರದ ಪ್ರಕ್ರಿಯೆ ಆದ್ಮೇಲೆ ಇದನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯದವರು, ಪುರೋಹಿತ ಸಮುದಾಯದವರು ಈ ದೇವಸ್ಥಾನವನ್ನು ನಡೆಸಿಕೊಂಡು ಹೋಗಲಿ. ನಾವು ಎಲ್ಲಿದ್ದರೂ ನಿಮಿತ್ತಕ್ಕೆ ಮಾತ್ರ ಜೀರ್ಣೋದ್ಧಾರ ಕೆಲಸ ಆದ್ಮೇಲೆ ನಾವು ಲೋಕಾರ್ಪಣೆ ಮಾಡಿ ದೇವರಿಗೆ ಬಂದು ಕೈ ಮುಗಿಯುವವರು ಮಾತ್ರ. ಆದರೆ ಈ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರರು ನಮ್ಮ ಬಲಭಾಗದಲ್ಲಿ ಪತ್ತಾಕರ್ ರಾಜ್ ಅವರಿದ್ದಾರೆ, ಬಳ್ಳಾರವರಿದ್ದಾರೆ. ಹಾಗೆ ಎಡಭಾಗದಲ್ಲಿ ನಮ್ಮ ಹರಿಶಂಕರ್ ಅವರಿದ್ದಾರೆ. ಇವರು ಆಡಳಿತ ಮುಕ್ತೇಶ್ವರು ಮತ್ತೆ ಊರಿನ ಹಿರಿಯರು, ಪುರೋಹಿತರು ಎಲ್ಲ ಸೇರಿ ಈ ದೇವಸ್ಥಾನವನ್ನು ಒಂದು ಒಳ್ಳೆಯ ದೇವಸ್ಥಾನವಾಗಿ ಒಂದು ದೇಶ ವಿದೇಶದಲ್ಲಿ ಒಂದು ಒಳ್ಳೆಯ ಹೆಸರು ಮತ್ತು ಭಕ್ತರನ್ನು ಸಂಪಾದಿಸುವಂತ ಒಂದು ಗುಡಿಯಾಗಲಿ ಅನ್ನುವ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಅಧ್ಯಕ್ಷನಾಗಿ ನಾನು ಇವತ್ತು ನಿಮ್ಮ ಪ್ರೆಸ್ ಸುದ್ದಿಗೋಷ್ಠಿಯಲ್ಲಿ ನಿಮ್ಮ ಎದುರುಗಡೆ ನಿಂತು ಇವತ್ತು ಮಾತಾಡ್ತಾ ಇದ್ದೇನೆ.
ನಾವು ಇಲ್ಲಿ ನಮ್ಮ ವ್ಯವಸ್ಥೆ ಇವಾಗ ಸುಮಾರು 2,500 ಜನ ಎಟ್ ಎ ಟೈಮು ಊಟ ಅನ್ನ ಸಂತರ್ಪಣೆ ಮಾಡ್ಬೋದು. 2,500 ಜನ ಊಟ ಕೂತ್ಕೊಳ್ಬೋದು. ನಾವು ದಿನಕ್ಕೆ 10,000ದಿಂದ 15,000 ಭಕ್ತರನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಬಹುಶಃ 29ನೇ ತಾರೀಕು ನಾನು ಹೇಳಿದಾಗೆ ನಿಮಗೆ ಇನ್ವಿಟೇಷನ್ ನೋಡಿ ಗೊತ್ತಾಗುತ್ತೆ. 29ನೇ ತಾರೀಕು ಮಹಾಲಿಂಗೇಶ್ವರ ಪ್ರತಿಷ್ಠಾಪನೆ ಇದೆ. ಹಾಗೆ 30ನೇ ತಾರೀಕಿಗೆ ಮಹಾಗಣಪತಿದು ಬ್ರಹ್ಮಕಲಶೋತ್ಸವ ಇದೆ, ಅಭಿಷೇಕ ಇದೆ. ಆವತ್ತು ಸ್ವಲ್ಪ ಜನ ಜಾಸ್ತಿ ಆಗುವ 25,000ದಿಂದ 30,000 ಭಕ್ತರನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಸುಮಾರು 15 ದಿನದಲ್ಲಿ ಸುಮಾರು 2 ಲಕ್ಷದಿಂದ 3 ಲಕ್ಷ ಭಕ್ತರ ಒಂದು ಸೇವೆಯನ್ನು ಮಾಡುವಂತ ಎಲ್ಲಾ ಒಂದು ಸಮಿತಿಯನ್ನು ಮಾಡಿ ಎಲ್ಲರಿಗೂ ಸಮಿತಿಯವರಿಗೆ ಜವಾಬ್ದಾರಿ ಕೊಟ್ಟು ಆ ಸಮಿತಿಯ ಮುಖಾಂತರ ಬಂದ ಭಕ್ತರಿಗೆ ಅವರನ್ನು ಸರಿಯಾಗಿ ನೋಡಿಕೊಂಡು ವ್ಯವಸ್ಥೆಯನ್ನು ಮಾಡಿ ನೋಡಿಕೊಂಡು ಅವರಿಗೆ ಒಂದು ಅನ್ನ ಸಂತರ್ಪಣೆ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂತ ಕೆಲಸವನ್ನು ನಮ್ಮ ಇಲ್ಲಿಯ ಭಕ್ತರು ಸಮಿತಿಯವರು ಎಲ್ಲ ಒಟ್ಟು ಸೇರಿ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಅಗತ್ಯವಾದದ್ದು ಒಂದು ಅನ್ನ ಸಂತರ್ಪಣೆ ಮತ್ತೊಂದು ಪಾರ್ಕಿಂಗ್ ವ್ಯವಸ್ಥೆ. ಅದರಲ್ಲಿ ನಾವು ಬಹಳ ಒತ್ತು ಕೊಟ್ಟಿದ್ದೀವಿ. ಆ ಒಂದು ಸಮಿತಿಯನ್ನು ಬಹಳ ಸ್ಟ್ರಾಂಗ್ ಆದ ಸಮಿತಿಯನ್ನು ಮಾಡಿದ್ದೇವೆ. ಆ ಸಮಿತಿಯ ಮುಖಾಂತರ ಇವಾಗ ಯಾರು ನಮಗೆ VVIP ಇದ್ದಾರೆ ಅವರಿಗೆ ಇಲ್ಲೇ ಬಲಭಾಗದಲ್ಲಿ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ VIP ಅಲ್ಲಿ ಎಡಭಾಗದಲ್ಲಿ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಜನರಲ್ ಭಕ್ತರಿಗೆ ಸಾಮಾನ್ಯ ಭಕ್ತರು ಸಾಮಾನ್ಯ ಜನ ಬರುವವರು ಊರಿಂದ ಬರುವವರಿಗೆ ಒಂದು ಹೈವೇನಲ್ಲಿ ಒಂದು 4 ಎಕರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ದೇವಸ್ಥಾನದ ಹಿಂದುಗಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಿದ್ದೇವೆ. ಸುಮಾರು ಒಂದು 2,000ರಿಂದ 3,000 ವೆಹಿಕಲ್ಗಳು ಪಾರ್ಕಿಂಗ್ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ಇತಿಹಾಸದಲ್ಲಿ 10ರಿಂದ 11 ತಿಂಗಳಲ್ಲಿ ಇಷ್ಟು ದೊಡ್ಡ ಒಂದು ದೇವಸ್ಥಾನ ಎಲ್ಲ ನೆಲಸಮ ಮಾಡಿ ಒಂದು ಜೀರ್ಣೋದ್ಧಾರ ಆಗಿದ್ರೆ ಅದು ಬಹುಶಃ ಪಡುಬಿದ್ರೆ ಬಿಟ್ಟರೆ ಬೇರೆ ಯಾವ ಜಾಗದಲ್ಲಿ ಇಲ್ಲ. ಈ ಕರಾವಳಿ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಅದನ್ನು ತಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿಯ ಒಂದು ಭಕ್ತರ ಒಂದು ಸಂಕಲ್ಪ ಆಮೇಲೆ ದೇವರ ಒಂದು ಅನುಗ್ರಹ. ನಾನು ಹೇಳಿದಾಗೆ ಒಂದು ಹೂವನ್ನು ಎತ್ತಿಕೊಂಡಾಗೆ ಈ ಕೆಲಸ ಆಗಿದೆ. ಹೇಗೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಒಂದು ವಿಶಿಷ್ಟವಾದ ಒಂದು ದೇವತಾ ಅನುಗ್ರಹ ಇದೆ. ಈ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಒಂದು ದೇವರ ಒಂದು ಶಕ್ತಿ ಬಹುಶಃ ಇಲ್ಲಿ ನಮಗೆ ಯಾರು ಏನ್ ಹೇಳ್ಬೇಕಾಗಿಲ್ಲ. ಈ ಕೆಲಸವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ.